ಯಾರ್ಯಾರು ಯಾರ್ಯಾರ ಜೀವನದಲ್ಲಿ ಕಿವಿಗೆ ಹೂ ಮುಡ್ಸಿ ಮಧ್ಯದಲ್ಲೇ ಬಿಟ್ಟೋಗಿದಾರೋ ಗೊತ್ತಿಲ್ಲ, ಆದ್ರೆ ಇವತ್ತು ನನ್ನ ಕಿವಿಗೆ ನಾನೇ ಹೂ ಮುಡ್ಕೊಂಡೆ. ನಾನು ನಮ್ಮಮ್ಮ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಿದ್ವಿ. ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡ ಹೋದ್ರೆ ಅಪಶಕುನ ಅಂತಾರೆ. ಆದ್ರೆ ಇವತ್ತು ಒಂದೇ ಭಾರತ್ ಟ್ರೈನ್ ಅಡ್ಡ ಹೋಯ್ತು. ಇದಕ್ಕೆ ಯಾವ ಶಕುನ ಅನ್ಬೇಕು ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮಮ್ಮ ಸೈಬರ್ ಅಲ್ಲಿ ಕೆಲಸ ಇದೆ ಅಂತ ಅಲ್ಲಿಗೆ ಹೋದ್ರು. ನಾನ್ ಪಕ್ಕದಲ್ಲಿ ಹೂವಿನ ಗಿಡ ಕಾಣ್ತಲ್ಲ, ಈ ಗಿಡದಲ್ಲಿರೋ ಹೂವಿನ ಕಿತ್ಕೊಂಡು ಈ ತರ ಕಿವಿಗೆ ಹೂ ಮುಡ್ಕೊಂಡು ಫೋಸ್ ಕೊಡ್ತಿದ್ದೆ. ನಿಮ್ ಜೀವನದಲ್ಲಿ ಯಾರೆಲ್ಲ ಕಿವಿಗೆ ಹೂ ಮುಡ್ಸಿ ಬಿಟ್ಟೋಗಿದಾರ ನನ್ಗಂತೂ ಗೊತ್ತಿಲ್ಲ. ನನಗೆ ಯಾರು ಮುಡ್ಸಿರ್ಲಿಲ್ಲ, ಹಂಗಾಗಿ ನನ್ ಕಿವಿಗೆ ನಾನೇ ಹೂ ಮುಡ್ಕೊಂಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕೊನೆದಾಗಿ ಇಲ್ಲಿ ಉದ್ದಿನೊಡೆ ತಗೊಂಡೋಗೋಣ ಅಂತ ಬಂದೆ. ಉದ್ದಿನೊಡೆ ಬಿಸಿ ಬಿಸಿ ಆಗಿತ್ತು, ಹಂಗಾಗಿ ಪಾರ್ಸಲ್ ಎಲ್ಲ ಕಟ್ಟಿಸ್ಕೊಂಡು ಮನೆ ಕಡೆ ರಿಟರ್ನ್ ಆಗೋಣ ಅಂತ ಹೋಗ್ತಿದ್ದೆ. ನಿಮಗೆ ಯಾರಾದ್ರೂ ಕಿವಿಗೆ ಹೂ ಮುಡ್ಸಿ ಹೋಗಿದ್ರೆ ಎಸ್ ಆರ್ ನೋ ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗುವ. ಬಾಯ್.